ಹಾಯ್ ಫ್ರೆಂಡ್ಸ್, ಈ ಒಂದು ಹಸಿಕಾಳು ಸೀಸನ್ ಬಂತು ಅಂದರೆ ಏನಾದರೂ ಸ್ಪೈಸಿಯಾಗಿ ಖಾರವಾಗಿ ವೆರೈಟಿಯಾಗಿ ಮಾಡಿಕೊಂಡು ಇನ್ಸ್ಟೆಂಟಾಗಿ ತಿನ್ನಬೇಕು ಅನಿಸುತ್ತೆ. ನೋಡಿ, ನಾನು ಈ ಒಂದು ಬೌಲ್ಗೆ 3 ಥರದ ಹಸಿ ಕಾಳನ್ನು ತೊಗೊತಾ ಇದ್ದೀನಿ. ಅವರೆಕಾಳು, ಅಲಸಂದೆ ಕಾಳು ಹಾಗೆ ತೊಗರಿ ಕಾಳನ್ನು ಈ ಥರ ಎಳೆ ಕಾಳನ್ನು ನೋಡಿ ಈ ಥರ ತುಂಬ ಗ್ರೀನಿಶ್ ಆಗಿದೆ. ಈ ಥರ ಹಸಿ ಕಾಳನ್ನು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಒಂದು 2 ಸಲ ತೊಳೆದ್ಬಿಟ್ಟು ಒಂದು ಸಣ್ಣ ಕುಕ್ಕರ್ಗೆ ಈ ಥರ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೋಬೇಕು. ಒಂದು ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಂತೆ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 4-5 ಹೆಸಳನ್ನು ಈ ಥರ ಸುಲಿದಿಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಕಲ್ಲುಪ್ಪನ್ನು ಅರ್ಧ ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿ ಕೆಟ್ಟೋಗಿದ್ದಾಗ ಅಥವಾ ಇನ್ಸ್ಟೆಂಟಾಗಿ ಕಾಳುಗೊಜ್ಜು ಥರ ಈ ಥರ ಮಾಡಿಕೊಂಡು ತಿನ್ಬೋದು. ನೋಡಿ, 1 ಗ್ಲಾಸಷ್ಟು ನಾನು ನೀರನ್ನು ಈ ಒಂದು ಗ್ಲಾಸಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಕನ್ಸಿಸ್ಟೆಂಟ್ ನೋಡ್ಕೊಂಡು ಬೇಕಾದ್ರೆ ನೀರು ಹಾಕ್ಕೋಬೋದು. ಈ ಒಂದು ಕಾಳುಗೊಜ್ಜಿಗೆ ಕಮ್ಮಿನೇ ನೀರು ಬೇಕಾಗುತ್ತೆ. ನಾನು ಈ ಒಂದು ಕ್ಯಾಪ್ನ ಹಾಕಿಬಿಟ್ಟು 2ರಿಂದ 3 ವಿಸಿಲ್ ಕೂಗಿಸ್ಕೋಬೇಕು. ನೋಡಿ ಆಗಿದೆ. ನಾನು ಈ ಒಂದು ಏನು ಹಾಕಿದ್ದೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಈ ಥರ ನಾನು ಬೆಂದಿರೋ ಕಾಳಿಂದ ಸಪ್ರೇಟ್ ಈ ಥರ ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಅದರಲ್ಲಿ ಸ್ವಲ್ಪ ನೀರಾಂಶ ಹಾಗೆ ಇರಲಿ. ನಾವು ಬೆಳ್ಳುಳ್ಳಿ, ಈರುಳ್ಳಿ ಅದನ್ನು ಸ್ವಲ್ಪ ಕಾಳು ಸಮೇತನೇ ನಾವು ನೀಟಾಗಿ ಅದು ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು. ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಹಸಿಕಾಳು ಸೀಸನ್ ಬಂತಂದರೆ ಬರೀ ಹುಳಿ ಸಾಂಬಾರು, ಬಸ್ಸಾರು ಇದಕ್ಕಿಂತ ಬೇಳೆ ಸಾಂಬಾರು ತಿಂದು ಬೋರು ಆದಾಗ ಈ ಥರ ನಾವು ಇನ್ಸ್ಟೆಂಟಾಗಿ ಒಂದು ಟೈಮ್ಗೆ ಅರ್ಜೆಂಟಾಗಿ ಬೇಕಾದರೆ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ರುಬ್ಕೊಳ್ಳೋಕ್ಕೆ ಕಾಳನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿದ್ದೀನಿ. ನೋಡ್ಕೊಂಡು ಮತ್ತೆ ಬೇಕಾದ್ರೆ ಉಪ್ಪು ಬೆರೆಸ್ಕೋಬೇಕು. ನೋಡಿ, ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ತುಂಬಾ ಈಸಿ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ತಿನ್ನಿ, ಬಾಯಿ ಕೆಟ್ಟೋಗಿರುತ್ತೆ. ಒಂದೇ ಥರ ಹಸಿ ಕಾಳು ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಳ್ಳಿ. ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ತಾಯಿದ್ದೀನಿ. ನೀವು ಪುಡಿ ಇಲ್ಲಾಂದರೆ ಜೀರಿಗೆ ಸಹ ಡೈರೆಕ್ಟಾಗಿ ಹಾಕ್ಕೋಬೋದು. ನೋಡಿ, ಕಾಳು ಮೆಣಸಿನ ಪುಡಿಯನ್ನು ನಾನು 1/4 ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ನಾವು ಇನ್ನೂ ಸ್ಪೈಸಿ ಬೇಕು ಅಂದರೆ ಹಾಕ್ಕೋಬೋದು. ಇದು ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನಾನು ಸ್ವಲ್ಪ ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ ಆಗಿದೆ. ಇದು ನಾನು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಆಗಿದೆ ನೋಡಿ. ಇದಕ್ಕೆ ನಾವು ಈ ಬೇಯಿಸಿರೋ ಅಂತಹ ಒಂದು ನೀರಿರುತ್ತಲ್ಲ, ಅದನ್ನು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹೆಚ್ಚು ಬೇಕಾ ಕಮ್ಮಿ ಬೇಕಾ ಸೇರಿಸ್ಕೊಬೋದು. ಈಗ ನೋಡಿ, ಕಾಳಿಗೆ ಒಗ್ಗರಣೆಯನ್ನು ಕೊಡೋದಕ್ಕೆ ನಾನು ಬಾಣಲೆಗೆ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಮತ್ತು ಹಸಿ ಕರಿಬೇವು ಸೊಪ್ಪನ್ನ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನೋಡಿ, ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ದೊಡ್ಡ ಸೈಜಷ್ಟು ಈರುಳ್ಳಿಯನ್ನು ಸಣ್ಣಕ್ಕೆ ಈ ಥರ ಹೆಚ್ಚಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರ ಕಾಳಿಗೆ ಒಗ್ಗರಣೆ ಕೊಟ್ಟಾಗ ಎಷ್ಟು ತಿಂದ್ರೂ ಇನ್ನೂ ಸಾಕಾಗಲ್ಲ ಅನಿಸುತ್ತೆ. ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಫ್ರೈ ಆಗಿದೆಯಲ್ಲ, ಈ ಒಂದು ಸ್ವಲ್ಪ ಅದೇ ಒಗ್ಗರಣೆಯನ್ನು ನಾನು ಇದಕ್ಕೆ ಸ್ವಲ್ಪ ಈ ಖಾರ ರುಬ್ಕೊಂಡಿದ್ವಲ್ಲ ಅದಕ್ಕೆ ನಾನು ಈ ಗೊಜ್ಜಿಗೆ ನಾನು ಸೇರಿಸ್ತಾ ಇದ್ದೀನಿ.
ಸಪ್ರೇಟ್ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಬೇಯಿಸಿರೋ ಅಂಥ ಕಾಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಹಸಿ ಕೊಬ್ಬರಿಯನ್ನು ಈ ಥರ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ ಪುಡಿ ಮಾಡಿ, ಅದನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಈ ಥರ ಮೇಲೆ ಉದುರಿಸೋದ್ರಿಂದ ತುಂಬಾ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ತುಂಬ ಜಾಸ್ತಿ ಹಾಕಿದಷ್ಟು ಈ ಒಂದು ಪಲ್ಯಕ್ಕೆ ತುಂಬಾ ಟೇಸ್ಟ್ ಸಿಗುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಯಾವಾಗಾದರೂ ಒಂದೇ ಥರ ಸಾಂಬಾರು ಬೋರ್ ಆಗಿರುತ್ತೆ, ಮತ್ತು ಬಾಯಿ ಏನಾದರೂ ತುಂಬ ಕೆಟ್ಟಿರುತ್ತೆ, ಕೋಲ್ಡು ಕಫ ಎಲ್ಲ ಆಗಿರುತ್ತೆ. ಆಮೇಲೆ ಈ ಒಂದು ಹಸಿಕಾಳು ಸೀಸನ್ನು ಅಂತಂದರೆ ಸ್ವಲ್ಪ ಬೇರೆ ಥರ ವೆರೈಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಈ ಥರ ಹಸಿಕಾಳು ಗೊಜ್ಜನ್ನು ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಸ್ವಲ್ಪ ಕುದಿ ಬಂದರೆ ಸಾಕು. ಈಗ ನಾವು ಉಪ್ಪು ಬೇಕು ಅಂದರೆ ಚೆಕ್ ಮಾಡಿ ಹಾಕ್ಕೋಬೋದು. ಕನ್ಸಿಸ್ಟೆನ್ಸಿ ನೋಡಿ, ಇದು ಗೊಜ್ಜು ಟೈಪ್ ಮಾಡಿದ್ರೆ ಈ ಥರ ಇರುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕಿದಾಗ ಸ್ವಲ್ಪ ಉಪ್ಪೆಸರು ಥರ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮನೇಲಿ ಮಾಡ್ಕೊಂಡು ತಿನ್ನಿ. ಹೇಗಿದೆಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಒಂದು ಶೇರ್ ಮಾಡಿ. ಹೇಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಈ ಥರ ಮುದ್ದೆ ಜೊತೆ ತಿಂದರೆ ಏನು ಸೂಪರಾಗಿರುತ್ತೆ ಗೊತ್ತಾ.